ಎಲ್ಲರಿಗೂ ನಮಸ್ಕಾರ. ಗರ್ಭಿಣಿಯರ ಕಿವಿ ಮಾತು ಸರಣಿಗೆ ಸ್ವಾಗತ. ನಾನು ಡಾಕ್ಟರ್ ಸೌಮ್ಯ ಮಹೇಶ್ ಕೋರೆಗೋಡು. ಇಂದು ನಿಮಗೆ ಪ್ರೆಗ್ನೆನ್ಸಿಯಲ್ಲಿ 4 ತಿಂಗಳು ಆದಮೇಲೆ 7 ತಿಂಗಳು ಒಳಗಡೆ ಆಗೋ ಅಬಾರ್ಷನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಎಷ್ಟೊಂದು ಜನಕ್ಕೆ ಈ ಥರ ಮಿಡಲಲ್ಲಿ ಅಬಾರ್ಷನ್ ಆಗಿರುತ್ತೆ. ಈ ಟೈಮಲ್ಲಿ ಅಬಾರ್ಷನ್ ಆದರೆ ಮಗು ಉಳಿಯೋ ಚಾನ್ಸಸ್ಸು ಬಹಳ ಕಮ್ಮಿ. ಸೊ ಇದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಫಸ್ಟು ನಾವು ಯುಟ್ರೈನ್ ಕಾಸಸ್ ಅಂತ ಹೇಳ್ತೀವಿ. ಯುಟ್ರಸ್ಸಲ್ಲಿ ಏನೋ ತೊಂದರೆ ಇದೆನಾ? ಒಂದೊಂದು ಸತಿ ಯುಟ್ರಸ್ಸು ಯುನಿಕಾರ್ನೆಟ್ ಯುಟ್ರಸ್ ಅಂತ, ಯುಟ್ರಸ್ ಬರೀ ಅರ್ಧ ಭಾಗ ಅಷ್ಟೇ ಇರುತ್ತೆ, ಅಥವಾ ಯುಟ್ರಸ್ 2 ಭಾಗವಾಗಿ ಡಿವೈಡ್ ಆಗಿರುತ್ತೆ. ಒಂದೊಂದು ಸತಿ ಯುಟ್ರಸ್ಸಲ್ಲಿ ನಡುಮಧ್ಯೆ ಒಂದು ಗೋಡೆ ಬೆಳ್ಕೊಂಡಿರುತ್ತೆ. ಇದನ್ನು ನಾವು ಸೆಪ್ರೇಟ್ ಯುಟ್ರಸ್ ಅಂತ ಹೇಳ್ತೀವಿ. ಇವೆಲ್ಲ ಕಾರಣಗಳು ಏನು ಮಾಡುತ್ತೆ, ಗರ್ಭಕೋಶ ಮಗು ಬೆಳೆದಂಗೆ ಅದು ಪಾಡಿಗೆ ಅದು ಈ ಥರ ದಪ್ಪ ಹಾಕೊಂತ ಹೋಗ್ತಾ ಇರಬೇಕು. ಅದು ಸೈಜ್ ದಪ್ಪ ಹಾಕೊಂತ ಹೋಗ್ತಾ ಇರಬೇಕು. ಅದೇನಾಗುತ್ತೆ, ಆ ಥರ ಆಗಿಬಿಡೋದಿಲ್ಲ. ಇದೆಲ್ಲ ತೊಂದರೆಗಳು. ಅದಕ್ಕೋಸ್ಕರ ಆಟೋಮೆಟಿಕಲಿ ಮಗು ಏನಾಗುತ್ತೆ, ಬೇಗ ಡೆಲಿವರಿ ಆಗಿಬಿಡುತ್ತೆ. ಅದನ್ನು ನಾವು ಅಬಾರ್ಷನ್ ಅಂತ ಕರಿತೀವಿ. ಇನ್ನೊಂದೇನಾಗುತ್ತೆ, ಗರ್ಭಕೋಶದ ಬಾಯಿ ಅಂದರೆ ಸರ್ವಿಕ್ಸ್, ಅದು ಮಗು ಬೆಳೆದಂಗೆ ಅದು ಕೂಡ ಸ್ಟ್ರಾಂಗ್ ಆಗಿರಬೇಕು. ಆ ಮಗು ಬೆಳೆದಂಗೆ ಅದು ವೀಕ್ ಆಯಿತು ಅಂತ ಆಟೋಮೆಟಿಕ್ ಏನಾಗುತ್ತೆ, ಮಗು ಡೆಲಿವರಿ ಆಗಿಬಿಡುತ್ತೆ. ಅದನ್ನು ನಾವು 7 ತಿಂಗಳ ಒಳಗಡೆ ಡೆಲಿವರಿ ಆದ ಅದನ್ನು ಅಬಾರ್ಷನ್ ಅಂತ ಹೇಳ್ತೀವಿ. ಇದು 2 ಯುಟ್ರೈನ್ ಕಾಸಸ್ ಅಂತ ಹೇಳ್ತೀವಿ. ಒಂದು ಯುಟ್ರೈನ್ ಕಾಸಸ್ಸು, ಒಂದು ಸರ್ವೈಕಲ್ ಕಾಸಸ್ಸು. ಇನ್ನೊಂದೇನು ಇನ್ಫೆಕ್ಷನ್ಸ್, ಯೂನರಿ ಇನ್ಫೆಕ್ಷನ್ಸ್ ಆಯಿತು, ವೆಜೈನಲ್ ಇನ್ಫೆಕ್ಷನ್ಸ್ ಆಯಿತು, ಅಥವಾ ಅನದರ್ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಆಯಿತು. ಇವೆಲ್ಲ ಏನು ಮಾಡುತ್ತೆ, ಗರ್ಭಕೋಶದ ಒಳಗಡೆ ಹೋಗುತ್ತೆ. ಒಂದೊಂದು ಸತಿ ಮಗುಗೆ ಹಾರ್ಟ್ ಬೀಟು ಸ್ಟಾಪ್ ಮಾಡಿಬಿಡುತ್ತೆ. ಒಂದೊಂದು ಸತಿ ಏನಾಗುತ್ತೆ, ಮಗು ಸುತ್ತಮುತ್ತ ನೀರನ್ನು ಅದು ಲೀಕಾಗಿ ಹೊರಗಡೆ ಬಂದ್ಬಿಡುತ್ತೆ. ಈ ಟೈಮಲ್ಲೂ ಕೂಡ ನಾವು ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ. ಇನ್ನೊಂದು ಕಾರಣಗಳೇನೆಂದರೆ ಮೆಟರ್ನಲ್ ಕಾಸಸ್, ತಾಯಿಗೆ BP ಜಾಸ್ತಿ ಆಗಿಬಿಡ್ತು, ಅನ್ಕಂಟ್ರೋಲಬಲ್ ಆಯಿತು, ಶುಗರ್ ಜಾಸ್ತಿ ಆಗಿಬಿಡ್ತು. ಇವೆರಡು ಕೂಡ ಇಂಡೈರೆಕ್ಟಾಗಿ ಬೇಬಿ ಹಾರ್ಟ್ ಬೀಟನ್ನು ಸ್ಟಾಪ್ ಮಾಡ್ಬೋದು, ಅಥವಾ ನಾವೇ ಕೂಡ ತಾಯಿ BP ಜಾಸ್ತಿ ಆಗ್ತಿದೆ ಅನ್ನೋ ಕಾರಣಕ್ಕೆ ನಾವು ಕೂಡ ಅದನ್ನು ಮಗುನ ಬೇಗ ಡೆಲಿವರಿ ಮಾಡೋ ಡಿಸಿಷನ್ ತೊಗೋಬೋದು. ಸೊ ಇವೆಲ್ಲ ಡಿಫ್ರೆಂಟ್ ಕಾಸಸ್ ಇರ್ತವೆ. ಈ 4 to 7 months ಪ್ರೆಗ್ನೆನ್ಸಿ ಅಬಾರ್ಷನ್ಸಿಗೆ ಇದೆಲ್ಲ ಕಾರಣಗಳು ಇರ್ತವೆ. ಈ ಎಲ್ಲ ರೀಸನ್ಸು ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಒಂದೊಂದು ರಿಪೀಟ್ ಆಗ್ತವೆ, ಒಂದೊಂದು ರಿಪೀಟ್ ಆಗೋದಿಲ್ಲ. ಹಾಗಾಗಿ ನೀವು ಈ ಥರ ಆದ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಈ ಥರ ರಿಪೀಟ್ ಆಗಲಿಲ್ಲ ನಾವು ಏನು ಮಾಡ್ಕೋಬೋದು ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅಂತ ನೀವು ತಿಳ್ಕೊಂಡು ಅದನ್ನು ಅವಾಯ್ಡ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ನಿಮಗೆ ಹೆಲ್ದಿಯಾಗಿ ಕಂಟಿನ್ಯೂ ಆಗೋ ಚಾನ್ಸಸ್ಸು ಬಹಳನೇ ಇರುತ್ತೆ. ಧನ್ಯವಾದಗಳು.